ಹಾಯ್ ಗಾಯ್ಸ್, ಅಸ್ಸಲಾಮು ಅಲೈಕುಮ್. ಹೇಗಿದ್ರೆ ಎಲ್ಲರೂ? ಇವತ್ತು ಮಾಡ್ತಾಯಿದ್ದೀನಿ ನಾನು ಗೀ ರೈಸ್. ಸುಲಭವಾಗಿ ಕುಕ್ಕರಲ್ಲಿ ಹೇಗೆ ಮಾಡೋದು ನೋಡುವ. ಒಂದು ಸೀಟಿ ಬಂದರೆ ಸಾಕಾಗುತ್ತೆ, ಬೇಗನೆ ಆಗುತ್ತೆ. ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. 3 ಲೋಟ ರೈಸ್ ತೊಗೊಂಡಿದ್ದೀನಿ, ಜೀರಾ ರೈಸ್. ಇದು ಗಂಧಸಾಲ ರೈಸ್, ಇದು ಇದರ ಹೆಸರು ಗಂಧಸಾಲ ಅಂತ. ಚಿಕ್ಕ ಚಿಕ್ಕ ರೈಸ್ ಇದು ತೊಗೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಹಣ್ಣು ತೊಗೊಂಡಿದ್ದೀನಿ. ಬೇಕಿದ್ದರೆ ಹಾಕ್ಬೋದು, ಇಲ್ಲಂದರೆ ಬೇಡ. ಇಷ್ಟೆಲ್ಲ ಅಂದರೆ ಬೇಡ. ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಪಲಾವ್ ಎಲೆ, ಸ್ಟಾರ್ ಹೂವು, ಕೆತ್ತೆ, ಆಮೇಲೆ ಜಾಯಿಕಾಯಿ, ಏಲಕ್ಕಿ ತೊಗೊಂಡಿದ್ದೀನಿ. 100 ಗ್ರಾಮ್ 3 ಲೋಟ ರೈಸಿಗೆ ಅಕ್ಕಿಗೆ ನಾನು 100 ಗ್ರಾಮ್ ಅಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. 100 ಗ್ರಾಮ್ ತುಪ್ಪ ತೊಗೊಂಡಿದ್ದೀನಿ ನಾನು. ಇದನ್ನು ಮೊದಲಿಗೆ ಈರುಳ್ಳಿ ಮತ್ತು ಇದೆಲ್ಲ ಫ್ರೈ ಮಾಡುವ. ಈಗ ತುಪ್ಪ ಎಲ್ಲ ಹಾಕಿದ್ದೀನಿ. ಈಗ ಗರಂ ಮಸಾಲನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಆಗಲಿದ್ದು ಈರುಳ್ಳಿಯನ್ನು ಫ್ರೈ ಮಾಡುವ. ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿಯನ್ನು ಜಾಸ್ತಿ ಬ್ರೌನ್ ಆಗೋದೇನು ಬೇಡ, ಸ್ವಲ್ಪ ಬ್ರೌನ್ ಆಗಿ ಸಾಕಾಗುತ್ತೆ. ಸ್ವಲ್ಪ ಫ್ರೈ ಆಗಲಿದೆ. ಈರುಳ್ಳಿ ಫ್ರೈ ಆಯಿತು, ಅಷ್ಟಾದರೆ ಸಾಕು. ನಾನು 3 ಲೋಟ ಅಕ್ಕಿಗೆ ರೈಸಿಗೆ 9 ಕೊಂಡೆ ನೀರನ್ನು ಹಾಕಿದ್ದೀನಿ. ನಾನು ಕೊಂಡೆ ಲೆಕ್ಕದಲ್ಲಿ ಮಾಡೋದು. 1 kgಗೆ 12 ಕೊಂಡೆ ಇದರಲ್ಲಿ ಹಾಲನ್ನ ಕೊಂಡೋದು. 9 ಕೊಂಡೆ ನೀರುಂಟು. ಇದು ಚೆನ್ನಾಗಿ ಕುದಿ ಬರಲಿ. ನೀರು ಕುದಿ ಬರ್ತಾ ಉಂಟು. ಈಗ ದ್ರಾಕ್ಷಿ, ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ಇಷ್ಟೇ ಹಾಕ್ಬೋದು, ಇದ್ರಲ್ಲಿ ಬೇಡ. ಈಗ ನೀರು ರೈಸನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಮಿಕ್ಸ್ ಮಾಡುವ. ರೈಸ್ ಹಾಕುವಾಗ ಸ್ವಲ್ಪ ನೀರಿರಬಾರ್ದು, ಡ್ರೈ ಆಗಿರಬೇಕು. ಅದೇ 9 ಕೊಂಡೆ ನೀರಲ್ಲೇ ಇದು ಬೇಯಬೇಕು. ಇನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಸೀಟ್ ತೆಗೆದರೆ ಸಾಕು. ಒಂದು ಸಿಟಿ ಬಂತು. ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ನಾನು. ಇನ್ನೊಂದು 10 ನಿಮಿಷ, ಒಂದು 5 ನಿಮಿಷ ಸ್ವಲ್ಪ ತಣ್ಣಗಾದರೆ ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಆಯಿತು, ರೈಸ್ ರೆಡಿ ಆಗುತ್ತೆ. ನೋಡಿ, ಕುಕ್ಕರ್ಗೆ ಲಿಡ್ಡನ್ನು ತೆಗೆದಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬೆಂದಿದೆ ಕೂಡ. ಮುದ್ದೆ ಥರ ಏನೂ ಇಲ್ಲ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆಯ್ತು. ಇನ್ನು ಚೆನ್ನಾಗಿ ಬೆಂದು ಬಂದಿದೆ. ನೋಡಿ, ಕೆಲವು ಮಕ್ಕಳಿಗೆಲ್ಲ ಗೊತ್ತಿರೋದಿಲ್ಲ. ಈ ಥರ ಸುಲಭದಲ್ಲಿ ಮಕ್ಕಳೆಲ್ಲ ಮಾಡ್ಬೋದು, ದೊಡ್ಡ ಮಕ್ಕಳು. ನೋಡಿ, ನಮ್ಮ ಗೀ ರೈಸ್ ಮತ್ತು ಮಟನ್ ಕರಿ ಸಾರು ಮಾಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿ ಬಂದಿದೆ ಕೂಡ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ರೆಂಡ್ಸ್ಗೆಲ್ಲ ಕಳಿಸಿ, ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿ.